ಕರ್ನಾಟಕ ನ್ಯೂಸ್ ಬೀಟ್ನ ಪ್ರೋಗ್ರಾಮಿಂಗ್ ಹೆಡ್ ಹಾಗೂ ಲೇಖಕ ಚಿದಾನಂದ ಮುದ್ದಿ ಅವರ ಮೊದಲ ಪುಸ್ತಕ ಸಪ್ತಕೋಟೆ ಎಂದು ಲೋಕಾರ್ಪಣೆಯಾಗಿದೆ. ಬೆಂಗಳೂರಿನ ವಿಜಯನಗರದಲ್ಲಿ ನಡೆದಂತಹ ಪುಸ್ತಕ ಬಿಡುಗಡೆಯ ಸಮಾರಂಭಕ್ಕೆ ಬಿ ಸುರೇಶ್, ಜೋಗಿ, ಪೂರ್ಣಿಮಾ ಮಾಳಗಿಮನೆ ಹಾಗೂ ಕರ್ನಾಟಕ ನ್ಯೂಸ್ ಬೀಟ್ನ ಪ್ರಧಾನ ಸಂಪಾದಕರಾದ ನಾಗರಾಜ್ ಅರೆಹೊಳೆ ಉಪಸ್ಥಿತಿ ಹೊಸ ಪ್ರೋತ್ಸಾಹದ ದಾರಿಯನ್ನ ತೋರಿಸ್ತಾ ಇತ್ತು. ಮಾಧ್ಯಮ ರಂಗದಲ್ಲಿ ಹಲವು ವರ್ಷಗಳ ಕಾಲ ಕೆಲಸ ಮಾಡಿರುವಂತಹ ಚಿದಾನಂದ ಮುದ್ದಿ ಅವರಿಗೆ ಸಾಹಿತ್ಯ ಪ್ರೀತಿ ಹುಟ್ಟುಕೊಂಡಿದ್ದು ಹೇಗೆ ಎಂಬ ಕುತೂಹಲಕ್ಕೆ ಈ ಮಾತುಕತೆ ಉತ್ತರವನ್ನ ಹೇಳುತ್ತೆ ನೋಡಿ. ಚಿದಾನಂದ ಮುದ್ದಿಯವರ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ಗಣ್ಯರಾದ ಜೋಗಿಯವರಿಗೆ ಹಾಗೆ ಬಿ ಸುರೇಶ್ ಸರ್ಗೆ, ಪೂರ್ಣಿಮಾ ಮೇಡಮ್ಗೆ ವಂದನೆಗಳನ್ನು ತಿಳಿಸ್ತೀನಿ. ಹಾಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಸಾಕ್ಷೀಕರಿಸಿದಂಥ ನೀವೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತೀನಿ. ಇದು ನನ್ನ ಕುಟುಂಬದ ಕಾರ್ಯಕ್ರಮ. ಯಾಕಂದ್ರೆ ನನ್ನ ಕುಟುಂಬದ ಕರ್ನಾಟಕ ನ್ಯೂಸ್ ಕುಟುಂಬದ ಪ್ರಮುಖ ಸದಸ್ಯ ಚಿದಾನಂದ ಮುದ್ದಿ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಂದ್ರೆ ಇದು ನಮ್ಮ ಕಾರ್ಯಕ್ರಮ. ಹಾಗಾಗಿ ನಾವು ವೇದಿಕೆಗಳಲ್ಲಿ ಕಾಣಿಸ್ಕೊಳ್ಳೋದು ತುಂಬಾ ಕಡಿಮೆ. ನಾವೇನಿದ್ರು ನ್ಯೂಸ್ ರೂಮಲ್ಲಿ ಇರ್ತೀವಿ. ಆತ್ಮೀಯ ಗೆಳೆಯ ಸಹೋದರ ಚಿದಾನಂದ ಮುದ್ದಿ ಅವರೇ ಹೇಳಿಕೊಂಡಂತೆ 2017ರಲ್ಲಿ ಈ ಪುಸ್ತಕ ಬರೆಯೋದಕ್ಕೆ ಮನಸ್ಸು ಮಾಡಿ ಶುರು ಮಾಡ್ತಾರಂತೆ. 2017 ಅಂತಂದ್ರೆ 26 ವರ್ಷ ಆಗುತ್ತೆ. ಅದೇ ಪುಸ್ತಕದಲ್ಲಿ ಅವರು ಬರ್ಕೋತಾರೆ, ಇದು ನನ್ನ ಚೊಚ್ಚಲ ಹೆರಿಗೆ ಅಂತ ಏನೋ ಬರ್ಕೋತಾರೆ. ಚೊಚ್ಚಲ ಹೆರಿಗೆ ಅಂತ ಬರ್ಕೋತಾರೆ. ಸಹಜವಾಗಿ 9 ತಿಂಗಳಿಗೆ ಹೆರಿಗೆ ಆಗುತ್ತೆ. ಇವ್ರದ್ದು 9 ವರ್ಷಕ್ಕೆ ಹೆರಿಗೆ ಆಗಿದೆ. ಸುಖ ಪ್ರಸವ, ಹೆಣ್ಣುಮಗಳು ಚೆನ್ನಾಗಿದ್ದಾಳೆ. ಇದರಲ್ಲಿ ಯಾವುದೇ ಪುಸ್ತಕ ಜೀವಂತಿಕೆ ತಗೊಳ್ಬೇಕಂತಂದ್ರೆ ಅದರಲ್ಲಿರುವ ಪಾತ್ರಗಳಿಗೆ ಜೀವ ಬರಬೇಕು. ಸಪ್ತಮಿ 7 ಕೋಟಿ, ಅವರ 7 ಕೋಟಿಯ ತಾಯಿ, ಸಪ್ತಮಿಯ ಅಜ್ಜಿ, ಕೊನೆಗೆ ಬರುವಂತಹ ಸೂರ್ಯಕೋಟಿ, ಅಲ್ಲಿವರೆಗೂ ಎಲ್ಲಾ ಪಾತ್ರಗಳು ಜೀವಂತಿಕೆಯನ್ನು ತಗೊಂಡು ತಾನೇ ಹೇಳ್ಕೊಂಡಂತೆ ಆ ತಂದೆ ಪೇಳೆ ಹಣ್ಣು ಮಾರ್ತಿದ್ದ ಬೀದಿಯಲ್ಲಿ ನಾನೂ ನಿಂತಿದ್ದೆ. ಅಲ್ಲಿಯ ಜನಗಳನ್ನ ನೋಡ್ತಾ ಇದ್ದೆ. ನನ್ನ ತಂದೆಯ ಕಷ್ಟವನ್ನ ನೋಡ್ತಾ ಇದ್ದೆ. ನನ್ನ ತಂದೆಯ ಕಷ್ಟ, ಆ ಸವಾಲುಗಳನ್ನ ಎದುರಿಸಿದ ರೀತಿಯನ್ನು ನೋಡ್ತಾ ಇದ್ದೆ. ನನ್ನ ತಾಯಿಯ ಕಷ್ಟಗಳನ್ನ ನೋಡ್ತಾ ಇದ್ದೆ. ಅದನ್ನ ನೋಡ್ತಾ ನೋಡ್ತಾ ನಾನು ಆ ಕಷ್ಟಗಳನ್ನೇ ಪುಸ್ತಕ ರೂಪುಗೊಳಿಸ್ತೆ ಅಂತ ಹೇಳ್ತಾರೆ. ಅದೇ ನಿಟ್ಟಲ್ಲಿ ಇನ್ನೊಂದು ಹೇಳ್ತಾರೆ. ಎದುರುಗಡೆ ಒಂದು ಅಂಗಡಿ ಇತ್ತು. ಆ ಅಂಗಡಿಯಲ್ಲಿ ಆಟಿಕೆ ಮಾರುವಂತ ಹುಡುಗಿ ಅದನ್ನು ನೋಡಿಕೊಂಡು ಆ ಪುಸ್ತಕಕ್ಕೆ ಒಂದು ರೂಪ ಕೊಟ್ಟೆ ಅಂತ ಹೇಳ್ತಾರೆ. ಬಹಳ ಕಷ್ಟ ಈಗಿನ ದಿನಗಳಲ್ಲಿ ಸತ್ಯ ಹೇಳ್ಕೊಂಡು ಹೋಗೋದು. ಸತ್ಯವನ್ನ ಹೇಳಿದರೆ ಆದ್ರೆ ಪೂರ್ತಿ ಸತ್ಯ ಅಲ್ಲ ಅಂತ ಮತ್ತೆ ಒಂದು ಕಾಮ ಇಟ್ಟಿದ್ದಾರೆ ಅಲ್ಲಿ. ಪೂರ್ತಿ ಸತ್ಯ ಅಲ್ಲ ಅಂತೇಳಿ. ಆದ್ರೆ ಆ ಕಥೆಗೆ ರೂಪ ಕೊಟ್ಟ ರೀತಿ, ಮತ್ತೆ ಓದಿಸ್ಕೊಂಡು ಹೋಗೋ ರೀತಿ, ಪಾತ್ರಗಳು ಪೋಷಣೆ ಮಾಡಿದಂತ ರೀತಿ ಬಹಳ ಅದ್ಭುತವಾಗಿದೆ. ನಮ್ಮೆಲ್ಲರಿಗೂ ಇಷ್ಟ ಆಗತ್ತೆ. 80-90 ದಶಕದ ಸೊಗಡನ್ನ ಕಟ್ಟಿಕೊಟ್ಟಿರುವಂತದ್ದು ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕದ ರೊಟ್ಟಿ ಸೊಗಡಿದೆ, ಆ ಊರಿನ ಸೊಗಡಿದೆ, ಆ ಭಾಷಾ ಸೊಗಡಿದೆ. ಆ ಪುಸ್ತಕ ನಮಗೆ ಹಾಸು ಹೋಗ್ತಾಗೋ ರೀತಿ ಹೇಗಿರುತ್ತೆ ಅಂತಂದ್ರೆ ನಮ್ಮಲ್ಲೇ ಒಬ್ಬ ನಾನು ಅದನ್ನು ಎದುರಿಸಿದ್ದೀನೇನೋ, ನಮ್ಮಲ್ಲಿ ಈ ಪಾತ್ರಗಳು ಬಂದು ಹೋಯ್ತೇನೋ ಅನ್ನುವಂಥ ನಿಟ್ಟಲ್ಲಿ ನಮ್ಮ ಮುಂದನೇ ಓಡಾಡ್ತಾ ಹೋಗುತ್ತೆ. ಹಾಗಾಗಿ ಓದಿಸ್ಕೊಂಡು ಹೋದ್ರೆ ಪುಸ್ತಕ ಗೆದ್ದಂಗೆ. ನಿಮ್ಮ ಪುಸ್ತಕ ಗೆದ್ದಿದೆ ಅಂದ್ರೆ ಯಾರು ಅವರು ಓದಿದೀವೋ ಈಗಾಗಲೇ ಗೆದ್ದಿದೆ. ನೀವೆಲ್ಲ ಕೊಂಡು ಓದಿ ಪುಸ್ತಕವನ್ನ ಪೋಷಿಸೋಣ. ನನ್ನ ಸಹೋದರ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.